ಹಾ ನೀನೆಲ್ಲ ಮದುವೆ ಏರ್ಪಾಡು ಮಾಡು. ಹೋಯ್ತು ಮಾವ. ಗುಲಾಮ ಲೇ ಗುಲಾಮ, ಎದಕ್ ಹೋದ್ರಿ ಗಂಟ ಹಳ್ಳಕ್ಕೆ ಹಾಕೊಂಡ್ರೆ ಹೋದ್ರಾಕ ನಮ್ಮ ಮನೆಯನ್ನು ನಾಯಿ ಮಾಡಿಲ್ಲ ಮಗನ. ಎದಕ್ಕ ಕೇಳಿದಂತ ಕೇಳ್ರಿ ಅಷ್ಟಾಗಿ ಸಿಟಿ ಬರ್ತಾರ. ಬೇಗನೆ ಹೋಗಿ ಪುರೋಹಿತರನ್ನು ಕರೆದುಕೊಂಡು ಮಾಲಿ ತೆಗೆದುಕೊಂಡು ಬಾ. ಆಯ್ತ್ರಿ ಹಿಂಗ್ ಹೋಗಿ ಹಿಂಗ್ ಕರ್ಕೊಂಡ್ ಬರ್ತೀನಿ. ಈ ಸೀರೆಯಲ್ಲಿ ನಾನು ಹೇಗೆ ಕಾಣಿಸ್ತಾ ಇದ್ದೇನೆ ಅಣ್ಣ? ಈ ಶ್ರೀಮಂತನ ರಾಜನ ತಂಗಿ ಎಂದರೆ ಹೆಂಗಿರಬೇಕು? ನಿಂತರ ಯಾರೂ ಇರಬಾರ್ದು. ಈ ಸೀರೆಯಲ್ಲಿ ನೀನು ತುಂಬಾ ಚೆನ್ನಾಗಿ ಕಾಣ್ತಾ ಇದೆಯಮ್ಮ. ಹೌದೇನಣ್ಣ? ಶೋಭಾ, ನಮ್ಮ ಮಾವನವರ ತಂಗಿ ಎಂದರೆ ಇಲ್ಲಿ ಅಷ್ಟೇ ಅಲ್ಲ, ಸುತ್ತ ಹಳ್ಳಿಯಲ್ಲೂ ಕೂಡ ನಿನ್ನ ಹಾಗೆ ಯಾರು ಇರಬಾರದು. ಹಾ ಮಾವ, ಅಗೋ ಈಗಲೇ ಬಂದೇ ಬಿಟ್ಟು ನೋಡಿ. ಬರ್ಬೇಕು ಬರ್ಬೇಕು ಸುರೇಶ ಮತ್ತು ರಮೇಶ. ಹಾ ಶೋಭಾ ಮತ್ತು ರಮೇಶ ಇಬ್ಬರು ಈ ಕುರ್ಚಿಯಲ್ಲಿ ಕುಳಿತುಕೊಳ್ಳಿ. ಇನ್ನೂ ಪುರೋಹಿತರು ಬಂದಿಲ್ಲವೇ? ಹಾ ನಮ್ಮ ಗುಲಾಮ ಕರೆದುಕೊಂಡು ಬರಲಿಕ್ಕೆ ಹೋಗಿದ್ದಾನೆ, ಇನ್ನೇನು ಬಂದ್ಬಿಡುತ್ತಾನೆ. ಸಾವುಕಾರ ಕರ್ಕೊಂಡ ಬಂದ್ ನೋಡ್ರಿ. ಅವಾಗ ಹೋಗೋಣ ಸೋದ್ದ ಆತ. ಇಲ್ಲೇ ಎಲ್ಲರೂ ನಿಂತಿರ್ಬೇಕಲೇ ಗುಲಾಮ, ಹುಡುಕಾಡ್ಕೊಂಬ. ಸಾವುಕಾರ ಪುರೋಹಿತನ ಮಾತು ಕರ್ಕೊಂಡ್ ಬಂದಿನಿ, ನಿಮ್ಗೆ ವಿಚಾರ ತಡಿಲಿ ಗುಲಾಮ, ಈಗ ಬಂದಾರ, ಸ್ವಲ್ಪ ಮಾತುಕತೆ ನೆಪ್ ಮಾಡ್ಕೊಳ್ಳೆ, ಆಮೇಲೆ ನೋಡೋಣಂತ. ಪುರೋಹಿತರ ಊಟ ಸುದ್ದಿ ಮಾಡ್ಬಿಡ್ರಿ. ಯಾಕಂದ್ರ ನಮ್ ಸರ್ನಾಮ್ ಕಾಕ ಪದ್ದೆ ಸಿರಿ ನಮ್ ಶಟ್ನ್ಯಾಗ 4 ಚಿಕ್ಕನ್ನ 5 ಕ್ವಾರ್ಟರ್ ಸಿರಿ ಎಲ್ಲಾ ಮಾಡೋಣ, ಚಿಂತೆ ಮಾಡಕ್ ಹೋಗ್ಬೇಡಿ. ಪುರೋಹಿತ್ರೆ ಎಲ್ಲವನ್ನು ಕೊಡುತ್ತೇವೆ, ಬೇಗನೆ ಮಂತ್ರ ಹೇಳಿ. ಅದಕ್ಕ ದಕ್ಷಿಣದ ಪಾಪಣ್ಣ ನೋಡ್ರಿ. ನೋಡ್ರಿ, ನಾವು ಮದುವೆ ಗಂಡಿನ ಕಡೆದವ, ಇಲ್ಲೇ ಅದರಲ್ಲ ಎಲ್ಲಾರು ಮದುವೆ ಹೆಣ್ಣಿನ ಕಡೆದವ. ನಿಮಗ ಕೊಡಿಸ್ತಾರ, ದಕ್ಷಿಣ ತಗೊಂಡ್ ಹೋಗ್ರಿ. ಪುರೋಹಿತ್ರೆ ಮಂತ್ರ ಹೇಳಿ. ತಡಿಲೇ ತಮ್ಮ, ಇಲ್ಲೇ ಹೋಗಿ ಅವನ ಬರಕತ್ತಾನ, ಇನ್ನು ಓಡ್ಬೋದು ಸರಾಗಿಲ್ಲ ತಮ್ಮ, ಆಮೇಲೆ ಬಾ ಹೋಗೋಣ. ನಾನು ಊಟಕ್ಕೆ ಬಂದಿಲ್ಲ ಸರ್, ಈ ಮಾಯನ ಹೆಣ್ಣಿನ ಕಥೆ ಹೇಳಲು ಬಂದಿರುವೆ. ಯಾವ ಚಿರಮೋತಿ ಈ ನಾಗರಾಜನ ಬಂದು ಮನೆಗೆ ಬಂದು ಚೀರಾಡುತ್ತಿರುವೆಯಲ್ಲ,
ಏಕವಚನದಿ ಅಷ್ಟೇ ಅಲ್ಲ, ಇಂಥ ಹೆಣ್ಣನ್ನು ಧರಿಸಿ ಹಾಕಬೇಕು. ಯಾರು ನೀನು? ನಮ್ಮ ಮನೆ ಬಾಗ್ಲಿಗೆ ಬಂದು ಈ ರೀತಿ ಕಣ್ಣೀರ ನಾಟಕ ಆಡ್ತಾ ಇದ್ದಲ್ಲ, ಸುಮ್ಮನೆ ಹೊರಟು ಹೋಗೋ ನೀನಿಂದ. ನೂಕು ಶೋಭಾ ನೂಕು. ಯಾಕೆಂದರೆ ಇಷ್ಟು ದಿನ ನನಗೆ ಮನಸ್ಸು ಕೊಟ್ಟು ಪ್ರೀತಿ ಮಾಡುವ ತಪ್ಪಿಗೆ ಅನುಭವಿಸುತ್ತೇನೆ. ಯಾಕೆ ಶೋಭಾ ಈ ರೀತಿ ಮಾಡಿದೆ? ನಾನ್ಯಾವ ತಪ್ಪು ಮಾಡಿದರೆ ನನಗೆ ಈ ರೀತಿ ಶಿಕ್ಷೆ ಕೊಡುತ್ತಿದ್ದೀಯಾ? ಶೋಭಾ ಯಾರಪ್ಪ ನೀನು? ನೋಡುವುದಕ್ಕೆ ಒಳ್ಳೆಯ ವ್ಯಕ್ತಿಯಾಗಿ ಕಾಣುತ್ತಿದ್ದೀಯ. ಹೀಗೇಕೆ ಮಾತನಾಡುತ್ತಿರುವೆಯಪ್ಪ? ಅಣ್ಣ, ಇವನೊಬ್ಬ ಹುಚ್ಚ. ಇಷ್ಟು ದಿನ ಹಣ ಸುಲಿಗೆ ಮಾಡುತ್ತಿದ್ದ. ಆ ಜನರ ಪಾಪ ಇವನಿಗೆ ಹಚ್ಚಿದೆ. ಈಗ ಹುಚ್ಚನಾಗಿದ್ದಾನೆ. ಏ ಹುಚ್ಚ, ಮರ್ಯಾದೆಯಿಂದ ಹೋದರೆ ಸರಿ, ಇಲ್ಲವಾದರೆ ಒಂದು ಕಂಬಿಗೆ ಹಾಕಬೇಕಾಗುತ್ತದೆ. ಎಚ್ಚರ. ಬೇಡ ಸರ್, ಬೇಡ. ಈ ಮಾಯದ ಹೆಣ್ಣಿನಂಬಿ ಮೋಸ ಹೋಗಬೇಕು. ಇವಳು ಹೆಣ್ಣಲ್ಲ ಸರ್, ಹೆಣ್ಣಲ್ಲ. ದಿನಕ್ಕೊಬ್ಬಳದ ಜಕ್ಕದಾಳ ರಾಕ್ಷಸಿ ಸರ್. ಏನಂತೆ ನಾಯಿ? ಏನು ಈ ರೀತಿ ಸೊಕ್ಕಿನಿಂದ ನೀ ನನಗೆ ಏನ್ ನೋಡ್ತಾ ನಿಂತಿದ್ದೀಯಾ? ಮಗನು ಮತ್ತು ಹೊರ ಹಾಕೋ ಈ ಪಾಪಿನ ಮಗನನ್ನು. ಹೋಗಿ ನನ್ನ ಮಗನೇ, ಯಾವನೇ ನೀನು ನಮ್ಮ ಮನೆಗೆ ಬಂದು ನಮಗೆ ಬಾಯಿಗೆ ಬಂದಂತ ಮಾತನಾಡುತ್ತೀಯ ಮಗನೇ? ಎಷ್ಟು ಧೈರ್ಯ ನಿನಗೆ? ಇನ್ನೊಂದು ಸಲ ನಮ್ಮ ಮನೆಯಲ್ಲಿ ಕಾಲಿಟ್ಟರೆ ಕಾಲನ್ನು ಕತ್ತರಿಸಬೇಕಾಗುತ್ತದೆ ಮಗನೇ. ಹೋಗು. ನೋಡಪ್ಪ, ಯಾಕೆ ಸುಮ್ಮನೆ ಇವರೊಂದಿಗೆ ಜಗಳ ಮಾಡುತ್ತೀಯ? ಹೊರಟು ಹೋಗಪ್ಪ ನೀನು ಇಲ್ಲಿಂದ. ನಾನು ಹೇಳೋದು ಸುಳ್ಳಲ್ಲ. ನಾನು ಹೇಳೋದು ನಿಜವಪ್ಪ, ನಿಜ. ಇವಳನ್ನು ನಂಬಬೇಡಮ್ಮ, ನಂಬಬೇಡ. ಇವಳು ನಿಮ್ಮ ಮನೆಯ ಬೆಳಗಲು ಬರುವ ಮಹಾಲಕ್ಷ್ಮಿಯಲ್ಲಮ್ಮ. ನಿಮ್ಮ ಮನೆ ಹಾಳು ಮಾಡಲು ಬರುವ ದರಿದ್ರ ಲಕ್ಷ್ಮಿಯಮ್ಮ. ದರಿದ್ರ ಲಕ್ಷ್ಮಿ. ನಿನಗೊಮ್ಮೆ ಹೇಗೆ ಕೇಳಿಸಿದಲ್ಲವೇ ಮಗನೇ? ಕೀರ್ತಿ, ಇವರನ್ನು ಸುಮ್ಮನೆ ಬಿಟ್ಟರೆ ಇನ್ನೇನು ಜಾಸ್ತಿನೇ ಮಾತಾಡ್ತಾನೆ. ಒಂದು ಮಾಡಿಸುವುದಾದರೆ ನಿನಗೊಮ್ಮೆ ಹೇಳಿದರೆ ತಿಳಿಯುವುದಿಲ್ಲವೇ? ಹೊರಟು ಹೋಗಿಲ್ಲ. ಪುರೋಹಿತರ ಎಲ್ಲಾ ಮುಗಿದ್ರಿ, ನನಗೆ ಶುರು ಮಾಡಿ. ಪುರೋಹಿತರ ಎಲ್ಲಾ ಮುಗಿತು, ಮಂತ್ರ ಹೇಳ ಶುರು ಮಾಡಿ. ಎಲ್ಲರಿಗೆ ಅಕ್ಷರ ಕೊಡ್ರಪ್ಪ. ಮಂಗಳಂತಂತು ನಾರಾಯಣ ಮಮ ಜೀವನ ಹೇತು. ತಡೀರಪ್ಪ, ದೊಡ್ಡವ್ರ ಕಾಲೇಜ್ ಬಂದು ಆಶೀರ್ವಾದ ತೋರಿ. ಪೊಲೀಸರ ಮೊದಲ ನಮ್ಮ ಕಾಲ, ಆಮೇಲೆ ಸಾವುಕಾರ ಕಾಲ. ಅಣ್ಣ, ಆಶೀರ್ವಾದ ಮಾಡೋಣ ಏನಿಲ್ಲ ತಂಗಿ. ತಂಗಿ, ಯಾರಿಗೂ ಕುಕ್ಕದೆ
ನಮ್ ಸರ್ರಾಮ್ ಕಾಕದನ ಪದ್ಧತಿ ಸೀರೆ ಮಾಡೇ ಇರ್ತಾನ ಇದು ಐತಿ ಅವನವನ ನಾಲ್ಕು ಹಣ ತಗೊಂಡ್ ಕಡ್ದೆ ಬಿಟ್ಟಿವಿ ಹೋಗ್ ಬರ್ತೀನಿ. ಶೋಭಾ, ನಿನ್ನದೊಂದು ಮಾತು ಕೇಳದೆ ಈ ಮದುವೆಗೆ ಸಿದ್ಧತೆ ಮಾಡಿದಿವೆ. ಅದಕ್ಕೆ ನಿನ್ನ ಅಭ್ಯಂತರ ಏನಿಲ್ಲ ತಾನೆ? ಚೇಚಿ, ಏನು ಅಭ್ಯಂತರವಿಲ್ಲ. ಹಾಗ ಪುಣ್ಯಂತಮರನ್ನು ಪಡಿಬೇಕಾದ್ರೆ ನಾನು 7 ಜನ್ಮ ಪುಣ್ಯ ಮಾಡಿ ಬಂದಿದ್ದೀನಿ ನಿಮ್ಮ ಕೈ ಹಿಡಿಯುವುದಕ್ಕೆ. ಹಾಗಾದ್ರೆ ಈ ಮದುವೆ ಶುಭ ದಿನದಲ್ಲಿ ಶುಭ ಗೀತೆ ಹಾಡುವರೇ ನನ್ನಲ್ಲಿ. ರಾಯರು ಇದಕ್ಕೇನು ಕಡಿಮೆ ಅಂತ ಕಾಣುತ್ತೆ.